ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ KTS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಇವಾಗ ಈವ್ನಿಂಗ್ 4 ಆಯಿತು. ನಾವು ತಿರುಪತಿಯಿಂದ ತಿರುಮಲಗೆ ಬಸ್ಸಲ್ಲಿ ಹೊರಟಿದ್ದೀವಿ. ಆ ಒಂದು ಸುಂದರವಾದ ನೇಚರ್ನ ನಾವು ಖುಷಿಯಿಂದ ನೋಡಿಕೊಂಡು ಹೊರಟಿದ್ದೀವಿ. ಈಗ ನಾವು ಬಂದು ತಲುಪಿದ್ವಿ ಬೆಟ್ಟಕ್ಕೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ CRO ಆಫೀಸ್ ಇತ್ತು. ಅಲ್ಲಿ ನಾವು ಲಾಕರ್ನ ತೊಗೊಂಡು ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟು ಟೈಮು ತುಂಬಾ ಇತ್ತು. ಯಾಕೆಂದರೆ ನಾವು ಮಾರನೆಗೆ ದರ್ಶನದ ಟೈಮ್ ನಮಗೆ ಕೊಟ್ಟಿರೋದ್ರಿಂದ ನಾವು ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ತುಂಬಾ ನಮ್ಗೆ ಇಷ್ಟ ಆಯಿತು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ಒಂದು 100 ರೂಪೀಸ್ ಇರೋ ಒಂದು ಥಿಂಗ್ಸ್ನ ಡಬ್ಬಲ್ ಹೇಳ್ತಾರೆ. ಅದನ್ನು ನೋಡಿಕೊಂಡು ನಾವು ತೊಗೋಬೇಕು. ಆ ಒಂದು ತಿರುಪತಿದು ಒಂದು ಏನು ಸುಂದರವಾದ ಒಂದು ಜಾಗ ಏನಿದೆಯೋ ಅದನ್ನೆಲ್ಲ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಂಡು ಬರೋಣ ಬನ್ನಿ. ಫುಲ್ಲು ಸುತ್ತಾಡ್ಕೊಂಡು ಬಂದ್ವಿ. ಟೈಮ್ ಬಂದು 7 ಗಂಟೆ ಆಯಿತು. ಆದ್ದರಿಂದ ಅಲ್ಲೇ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ದೇವಸ್ಥಾನದ ಮುಂದೆ ಪಕ್ಕದಲ್ಲೇ ಇರುವಂತಹ ಒಂದು ಪ್ರಸಾದ ಕೇಂದ್ರಕ್ಕೆ ನಾವು ಬಂದ್ವಿ. ಅಲ್ಲಿ ಟೈಮಿಂಗ್ಸು ಸಹ ಶೋ ಅಪ್ ಆಗ್ತಿತ್ತು. ಅದನ್ನು ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಏಕೆಂದರೆ ನಾವು ಹೋಗೋಷ್ಟರಲ್ಲೇ ಫಸ್ಟೇ ಪಲ್ಯ, ಚಟ್ನಿ ಅದನ್ನೆಲ್ಲ ಮೊದಲೇ ಇಟ್ಬಿಟ್ಟಿರ್ತಾರೆ. ಅನ್ನ ಮತ್ತು ಸಾಂಬಾರು ಆಮೇಲೆ ಬಡಿಸ್ತಾರೆ. ನಮಗೆ ತುಂಬ ಹೊಟ್ಟೆ ತುಂಬ ನಿಮ್ಗೆ ಎಷ್ಟು ತಿನ್ಬೋದು ಅಷ್ಟು ಪ್ರಸಾದನ ಹಾಕ್ತಾರೆ. ಅದಂತೂ ಮತ್ತು ನೀಟ್ನೆಸ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತಿರುಪತಿಯಲ್ಲಿ. ನೆಕ್ಸ್ಟು ಊಟ ಎಲ್ಲ ಮಾಡಿಕೊಂಡು ನಾವು ರಿಟರ್ನ್ ಆದ್ವಿ. ನೆಕ್ಸ್ಟು ಕಲ್ಯಾಣಕಟ್ಟ, ಇದು ಮುಡಿ ತೆಗೆಯೋ ಜಾಗ. ಬೆಳಗಿನ ಜಾವ 4 ಗಂಟೆಗೆ ಹೋಗಿ ನಾವು ನಿಂತ್ಕೊಂಡ್ವಿ. ಅಲ್ಲೂ ಸಹ ತುಂಬಾ ಕ್ಯೂ ಇತ್ತು. ಅಲ್ಲಿ ಮುಡಿ ಎಲ್ಲ ತೆಗೆಸಿ ನಾವು ನೋಡಿ, ಹಶ್ಮಿತ್ಗೆ ಮುಡಿ ತೆಗಿತಾ ಇರೋದು ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಅಲ್ಲಿ ಮುಡಿ ಎಲ್ಲ ತೆಗೆಸಿ ನಾವು ರಿಟರ್ನ್ ಆದ್ವಿ. ಅಲ್ಲಂತೂ ಭಜನೆಗಳು ಎನಿ ಟೈಮು ಆ ಒಂದು ವೆಂಕಟೇಶ್ವರ ಹಾಡಿರ್ಬೋದು, ತುಂಬಾ ಚೆನ್ನಾಗಿ ಹೇಳ್ತಾನೇ ಇರುತ್ತೆ. ನಾವು ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸಿ ನಾವು ಯಾವತ್ತೂ ಅಷ್ಟೇ ವರಹಸ್ವಾಮಿ ಟೆಂಪಲ್ಗೆ ಹೋಗಲೇ ಇರಲಿಲ್ಲ. ಏಕೆಂದರೆ ಫಸ್ಟು ತಿರುಪತಿ ವೆಂಕಟೇಶ್ವರ ಟೆಂಪಲ್ ಆ ದೇವ್ರನ್ನ ನೋಡೋಕ್ಕೆ ಮೊದಲು ವರಹಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ತಿದ್ರು. ಆದ್ದರಿಂದ ಈ ವರ್ಷವೇ ನಾನು ಫಸ್ಟ್ ಟೈಮು ನಾವು ತಿರುಪತಿ ವೆಂಕಟೇಶ್ವರ ದರ್ಶನ ಮಾಡೋದಕ್ಕೆ ಮೊದಲು ವರಹಸ್ವಾಮಿ ಟೆಂಪಲ್ನ ನಾವು ದರ್ಶನ ಮಾಡಿದ್ವಿ. ದರ್ಶನದ ಟೈಮಿಂಗ್ಸ್ ಏನು ಕೊಟ್ಟಿದ್ರು ಅದಕ್ಕಿಂತ ಮುಂಚೆ 1 ಅವರ್ ಮೊದಲೇ ಹೋಗಿ ನಾವು ದರ್ಶನಕ್ಕೆ ನಾವು ನಿಂತ್ಕೊಂಡ್ವಿ. ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಿ ಆಯಿತು. ಅಲ್ಲಿಗೆ ತಿರುಪತಿ ವೆಂಕಟೇಶ್ವರನ ದರ್ಶನನ ನಾವು ತುಂಬ ಚೆನ್ನಾಗಿ ಮಾಡಿದ್ವಿ. ಏನು ನಾವು ಭಯ ಪಟ್ಕೊಂಡು ರಶ್ ಇರುತ್ತೆ ಅಂತ ಹೋಗಿದ್ವೋ ಅದು ಯಾವುದೂ ನಮ್ಗೆ ಅಡ್ಡಿ ಆಗಲಿಲ್ಲ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲಿಗೆ ತಿರುಪತಿ ವ್ಲಾಗು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೋಸ್ಕರ ಈ ಒಂದು ವ್ಲಾಗ್ನ ನಾನು ಮಾಡಿದ್ದು. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.